ಮುಗಿಸ್ಕೊಂಡು ಈಗ ತಾನೇ ಹೋಗ್ತಾ ಇದ್ದೀವಿ. ಸೊ ಯಾವುದೇ ಹಳ್ಳಿ ಯಾವುದೇ ಗ್ರಾಮಕ್ಕೆ ಹೋದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡಿ ಅಭಿಮಾನಿಗಳು ತುಂಬ ಇದ್ದಾರೆ. ಸೊ ಅವ್ರನ್ನೆಲ್ಲರೂ ಗುರ್ತು ಹಿಡಿದು ರೋಡಲ್ಲೇ ನಿಲ್ಲಿಸಿ ಮಾತಾಡಿಸ್ತಾ ಇದ್ದಾರೆ. ಅಣ್ಣ ಎಲ್ಲಿಗೆ ಬಂದಿದ್ರಿ, ಏನಾಯಿತು ಅಂತೇಳಿ ನೋಡಿ ನಂಬರೆಲ್ಲ ತೊಗೋತಾ ಇದ್ದಾರೆ. ನೋಡ್ಬೋದು. ಸೊ ತುಂಬ ಮಳೆ ಬರ್ತಾ ಇದೆ, ರೈನಿ ಸೀಸನ್ ಆಗಿದೆ. ಸೊ ಮಳೆ, ಗಾಳಿ, ಚಳಿ, ಬಿಸಿಲು ಅನ್ನೋದು ನೋಡಿದೆ ನೋಡಿ. ಹಗಲು ರಾತ್ರಿ ಶ್ರಮಪಟ್ಟು ಹಾವುಗಳನ್ನ ರೆಸ್ಕ್ಯೂ ಮಾಡ್ತಾರೆ, ಒಂದು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಈ ಥರ ಪ್ರತಿಯೊಬ್ಬರು ರೆಸ್ಕ್ಯೂವರ್ಸು, ಪ್ರತಿಯೊಬ್ಬರು ಸಂರಕ್ಷಕರಿಗೂ ಕೂಡ ನಮ್ಮ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಆ್ಯಂಡ್ ರಿಯಲಿ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂರಕ್ಷಣೆ ಮಾಡಿದ ಹಾವು ಒಂದು ಹತ್ತಿರದಲ್ಲೇ ಒಂದು ನಿಯರ್ ಒಂದು ಫಾರೆಸ್ಟ್, ಇದು ತುಂಬ ದೊಡ್ಡ ಕೆರೆ ಇದೆ. ಇದಕ್ಕೆ ಇಲ್ಲಿ ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಆಹಾರ ಮತ್ತು ಯಾವುದೇ ಥರ ಇಲ್ಲಿ ಒಂದು ಏನು ಕೊಲ್ಲುವಂಥ ನಮ್ಮ ಅಂಥ ಜನ ಯಾರೂ ಇರಲ್ಲ ಇಲ್ಲಿ. ಅದಕ್ಕೆ ಆರಾಮ ಫ್ರೀಡಮಾಗಿರುತ್ತೆ, ಒಳ್ಳೆಯ ಪ್ಲೇಸ್ ಇದಕ್ಕೆ. ಸರ್ ಮತ್ತು ನಿಮ್ಮ ಕೈಯಲ್ಲಿ, ನಿಮ್ಮ ಎಡಗೈಯಲ್ಲಿ ಒಂದು ಹಾವುದು ಟ್ಯಾಟೂ ನೋಡ್ತಾ ಇದ್ದೀವಿ. ಸೊ ನಾನು ಆಗಿಂದ ಬೆಳಗ್ಗೆ ಬಂದಾಗಿಂದ ನಿಮ್ಮ ಜೊತೆ ಇದ್ದಾಗಿಂದ ನಾನು ನಮ್ಮ ಟೀಮ್ ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಬನ್ನಿ ಒಂದು ಸ್ವಲ್ಪ ಕ್ಲೋಸಪ್ಪಲ್ಲಿ ತೋರಿಸಿ ಸರ್ ಒಂಚೂರು. ಸೊ ನೋಡ್ಬೋದು ಸ್ನೇಹಿತರೆ, ಅವರ ಕೈ ಮೇಲೆ ಉರಗ ರಕ್ಷಕರಾಗಿ, ಉರಗ ತಜ್ಞರಾಗಿ ಅವ್ರ ಮೇಲೆ ಯಾವುದೇ ಒಂದು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಅಚ್ಚೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಳ್ತೀರಾ? ಇದು ನನ್ನ ಒಂದು ಫೇವ್ರೇಟ್. ನನಗೆ ನಾನು ಇದೊಂದು ಕನಸು ಅಂತ ಅಂದ್ಕೊಳ್ಳಿ. ಕನಸು ನಾನು ಚಿಕ್ಕ ವಯಸ್ಸಲ್ಲೇ ಅನ್ಕೋತಾ ಇದ್ದೆ. ನಾ ಏನಾದರೂ ಎಲ್ಲರೂ ಏನೇನೋ ಟ್ಯಾಟೂ ಹಾಕ್ಸ್ತಾರೆ, ಹೀರೋದು ಹಾಕ್ಸ್ತಾರೆ, ಅಪ್ಪ ಅಮ್ಮಂದು ಹಾಕ್ಸ್ಕೋತಾರೆ, ಫ್ರೆಂಡ್ಸ್ ಹಾಕ್ಸ್ಕೋತಾರೆ, ಎಲ್ಲರದ್ದು ಹಾಕ್ಸ್ಕೋತಾರೆ. ಅದು ನನಗೆ ದೊಡ್ಡ ಕನಸಿದ್ದಿದೆ ಅಂದರೆ ನಾನು ಏನು ಕೆಲಸ ಮಾಡ್ತೀನಿ, ನಾನು ಅದ್ರದ್ದೊಂದು ಟ್ಯಾಟೂ ಹಾಕ್ಸ್ಕೋಬೇಕು ಅಂತ. ನನಗೆ ಈ ಟ್ಯಾಟೂ ಹಾಕ್ಸಿದಂಥ ವ್ಯಕ್ತಿ ಮಧು ಅಂತ, ರಾಮನಗರದಲ್ಲಿ ಅವರು ಫೇಮಸ್ಸೇನೆ, ಮಧು ಟ್ಯಾಟೂ ಅಂತ. ನನ್ನ ತಮ್ಮ, ನಮ್ಮ ಬ್ರೋ ಹೇಳ್ಬೇಕಂದ್ರೆ ನಮ್ಮ ಬ್ರದರ್, ಪ್ರೀತಿ ಬ್ರದರು, ತುಂಬ ಪ್ರೀತಿಯಿಂದ ಹಾಕಿದ್ರು. 4-5 ವರ್ಷ ಆಯ್ತು ಸರ್, ಇಲ್ಲಿ ಗಂಟನೂ ಡಲ್ ಆಗಿಲ್ಲ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಹೈಲೈಟ್. ನೀವು ಗಾಡಿ ಓಡಿಸ್ತಾ ಇದ್ರು ಹಿಂಗೆ ಹಿಡ್ಕೊಂಡಿದ್ರು, ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಟ್ಯಾಟೂ ಇದು. ಮತ್ತೆ ಸರ್, ಹಾವುಗಳು ಹಿಡಿತಾ ಇದ್ದೀರಿ, ಹಾವುಗಳನ್ನೆಲ್ಲ ತುಂಬ ವರ್ಷದಿಂದ ಹಿಡ್ಕೊಂಡು ಬಂದಿದ್ದೀರಿ. ನಿಮಗೆ ಬೈಟ್ ಆಗಿರೋ ಅಂದರೆ ನಿಮಗೆ ಹಾವುಗಳು ಕಚ್ಚಿದ್ದು ಸಂಗತಿಗಳು ಹೇಳಿದ್ರಿ, ತುಂಬ ಸತ್ಯಾಗಿದೆ ಅಂತ. ಏನಾದರೂ ಬೈಟ್ ಮಾರ್ಕ್ಸ್ ಏನಾದರೂ ನಿಮ್ಗೆ ಎಲ್ಲಾದರೂ ಕಚ್ಚಿದೆ ಸರ್? ಮಾರ್ಕ್ಸ್ ಇದೆ ಇಲ್ಲಿ. ಓಕೆ, ಅಂದರೆ ಯಾವ ಹಾವು ಸರ್ ಕಚ್ಚಿದ್ದು? ಇದು ನಾಗರಹಾವು ಕಚ್ಚಿದ್ದು ನನಗೆ. ನಾಗರಹಾವು. ಸೊ ಅಂದರೆ ನಾಗರಹಾವು ಕಚ್ಚಿದ ತಕ್ಷಣ ನೀವು ನೆಕ್ಸ್ಟ್ ಆ ಟೈಮಲ್ಲಿ ಏನು ಮಾಡಿದ್ರಿ ಸರ್? ಸರ್ ಸೇಮ್ ಅದೇ. ಈಗ ನನಗೆ ಕಚ್ಚಿದ ಕೂಡಲೇ ಬೇರೆ 5 ಸೆಕೆಂಡ್ಸ್ಗೆ ನನಗೆ ಸಿಂಪ್ಟಮ್ ಬಂತು. 5 ಸೆಕೆಂಡ್ಸ್. ಓಕೆ, 5 ಸೆಕೆಂಡ್ ಅಂದರೆ ನಾನು ಮನೆಯಿಂದ ಆಚೆ ಬಂದು ಗಾಡಿ ಹತ್ತೋತ್ತಿಗೆ ನಮ್ಮ ಹುಡುಗನಿಗೆ ಫೀಲ್ ಆಯಿತು, ಎಲ್ಲ ಊದ್ಕೋತೈತಿ ಅಂತ. ಇದೆಲ್ಲ ಊದ್ಕೊಬಿಟ್ಟಿದ್ದು ನನಗೆ. ಈ ಕಣ್ಣಿಂದ ಇದಿದೆಯಲ್ಲ ಉಬ್ಬು, ಈ ಉಬ್ಬೆಲ್ಲ ಇಷ್ಟು ದಪ್ಪ ಆಗ್ಬಿಟ್ಟಿದ್ದು. ಓಕೆ, ಕಣ್ಣೆಲ್ಲ ದಪ್ಪ ಆಗ್ಬಿಟ್ಟಿದ್ದು, ತಲೆ ಸುತ್ತ ಬರ್ತಾ ಇತ್ತು, ನಾಲಿಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಉಸಿರು ಎಳಿತಾ ಇತ್ತು ಹಿಂದಕ್ಕೆ ಅಷ್ಟು ಬೇಗ, ವಾಮಿಟ್ ಬರೋ ಥರ ಆಗ್ತಾ ಇತ್ತು, ಹೊಟ್ಟೆ ಕಲಿಸ್ತಾ ಇತ್ತು, ತುಂಬ ಬೆವರ್ತಾ ಇದ್ದೆ. ಓಕೆ, ಏನೋ ನನಗೆ ಏನೋ ಆಗ್ತೈತೆ ಫೀಲು ಅಂತ ಹೇಳ್ಕೊತಾ ಇದ್ದೆ ಅವನ ಹತ್ರ. ತುಂಬ ಏನೋ ಆಗ್ತೈತೆ, ತಲೆ ಕೆಡ್ಸ್ಕೊಬೇಡ, ನನಗೇನು ಭಯ ಆಗ್ತಾಯಿಲ್ಲ, ನೀನು ಆರಾಮಾಗಿ ಹೋಗಿ, ಏನು ನಾವು ಇಮಿಡಿಯೇಟ್ ಏನೇನು ಸೊದೋಗಲ್ಲ, ನಾನು ಆರಾಮಾಗಿ ಹೋಗಿ ಅಂದಾಗ ಅವ್ನು ಬೈದ, ಸಹಾಯ ಮಾತಾಡೋದು ಬೇಡ ಮ್ಯಾಮ್ ಬರ್ತೀನಂತ ಹೋಗಿ ಅವನು ಒಂದು ಅರ್ಧ ಗಂಟೆ ಹೋಗೋ ಜರ್ನಿನ 10 ನಿಮಿಷಕ್ಕೆ ಹೊಡೆದ ಅವ್ನ ಗಾಡಿನ. 10 ನಿಮಿಷಕ್ಕೆ ಹಾಸ್ಪಿಟ್ಲಿಗೆ ಹೊಡೆದ. ಹೋಗಿ ಹಾಸ್ಪಿಟ್ಲಲ್ಲಿ ಹೋಗಿದ್ದಷ್ಟೇ ಸರ್ ಹಾಸ್ಪಿಟ್ಲಿಗೆ. ಹಳೆ ಹಾಸ್ಪಿಟ್ಲು, ಅವಾಗ ಗೌರ್ಮೆಂಟ್ ಹಾಸ್ಪಿಟ್ಲು, ಹಳೆ ಹಾಸ್ಪಿಟ್ಲು. ಹೋಗಿದ್ದು ಕೂಡಲೇ ಅಲ್ಲಿಂಥ ಆಟೋ ಡ್ರೈವರ್ಸ್ಗಳು ಮತ್ತು ಅಲ್ಲಿ ನಮ್ಮ ಸ್ನೇಹಿತರು ನನ್ನ ಎತ್ತಿ ಕುಣಿಸಿ, ಸ್ಟ್ರೆಚರ್ ಮೇಲೆ ಕುಣಿಸಿ ತೊಗೊಂಡೋಗಿ ಒಳಗಡೆ ಇಮಿಡಿಯೇಟ್ಲಿ ಡಾಕ್ಟ್ರೆಲ್ಲ ಸುತ್ತಕೊಂಡು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಸರ್. ಒಂದು 60% ಅಲ್ಲಿ ಟ್ರೀಟ್ಮೆಂಟ್ ಸಿಕ್ತು ನನಗೆ. ಇನ್ನು 100% ನಮ್ಮ ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಕ್ತು. ಓಕೆ ಸರ್, ಬೆಳಗ್ಗೆ ಹೋಗಿದ್ದು ನಾನು, ಬೆಳಗ್ಗೆ ಮಧ್ಯಾಹ್ನ ಹೋಗಿ 9:30ಗೆಲ್ಲ ನಾರ್ಮಲ್ ಆಗಿಬಿಟ್ಟಿದೆ ನಾನು. ನೈಟ್ 9:30 ನನ್ನ ಜವಾಬ್ದಾರಿಯಿಂದ ಡಾಕ್ಟ್ರಿಗೆ ಪರ್ಮಿಷನ್ ತೊಗೊಂಡು ಲೆಟ್ರಲ್ಲಿ ಒಂದು ಸೈನ್ ಹಾಕ್ಬಿಟ್ಟು ನಾನು 9:30ಗೆ ನಮ್ಮ ಅಣ್ಣನ ಜೊತೆ, ನಮ್ಮ ಅಣ್ಣ ಹೇಳ್ಬೇಕಾದ್ರೆ ನಮ್ಮ ಭೋಜನ ಅವ್ರನ್ನ ಜೊತೆಲಿದ್ರಿ, ಯಾವಾಗಲೂ ಗೊತ್ತಾಗಿರ್ತಾರೆ, ಏನೇ ಇರಲಿ ಕಣ ನಾನು ನಿಂದೆ ಇರ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಅವ್ರನ್ನ ಜೊತೆಗೆ ಬಂದು ಲಾಸ್ಟ್ ಗಂಟನೂ ಇದ್ದು ನನ್ನ ಕಾರಲ್ಲಿ ಅವರೇ ಕರ್ಕೊಂಡ್ಬಂದಿದ್ದು. ಸೂಪರ್ ಸರ್. ದೇವ್ರ ದಯೆಯಿಂದ ನಿಮ್ಗೇನು ಆಗಿಲ್ವಲ್ಲ, ಸೊ ಇದೊಂದು ನಾವು ಖುಷಿ ಪಡಬೇಕು. ಮುಂದೆ ಇನ್ನೂ ಕೂಡ ಸಂರಕ್ಷಣೆ ಮಾಡ್ತಾ ಇರ್ತೀರಾ. ನಾವು ಕೇಳ್ಕೊಳ್ಳೋದಿಷ್ಟೇ, ತುಂಬಾ ಹುಷಾರಾಗಿ ನೀವು ಕೂಡ ಎಚ್ಚರಿಕೆಯಿಂದ ಇರಿ. ನೀವು ಚೆನ್ನಾಗಿದ್ರೆ ನಮ್ಮ ಜನಗಳು ಚೆನ್ನಾಗಿರ್ತಾರೆ. ಯಾಕಂದ್ರೆ ಎಲ್ಲರಿಗೂ ಈ ಧೈರ್ಯ ಬರಲ್ಲ ಹಾವುಗಳು ಹಿಡಿಯೋದಕ್ಕೆ. ನಿಮ್ಮಂತ ಉರಗ ತಜ್ಞರು ಇದ್ದಾರೆ ಅಂತಂದ್ರೆ ನಮ್ಗೊಂದು ಧೈರ್ಯ ಇರುತ್ತೆ. ಸೊಸೈಟಿಲಿ ಎಲ್ಲೇ ಹಾವು ಕಾಣಿಸ್ಕೊಂಡ್ರು ನಮ್ಮವ್ರು ಇದ್ದಾರೆ, ಬರ್ತಾರೆ, ಹಿಡಿತಾರೆ ಅಂತ. ನೀವು ಕ್ಷೇಮವಾಗಿದ್ರೆ ನಾವು ಕ್ಷೇಮವಾಗಿದ್ದಂಗೆ. ನಿಜ ನಿಜ. ಇದು ತುಂಬಾ ಇದೊಂದು ಹಾವೇ ಅಲ್ಲ, ತುಂಬಾ ಪಕ್ಷಿ ಪ್ರಾಣಿಗಳು, ಪ್ರತಿಯೊಂದು ಗರುಡ, ಹದ್ದು, ಗೂಬೆ. ಹೌದು, ಗೂಬೆಲ್ಲೂ ಮೂಢನಂಬಿಕೆ ಇತ್ತು. ಒಂದು ಮನೆಯಲ್ಲಿ ಒಂದು ಪಾಪು ಇತ್ತು, ಒಂದು 3 ಫ್ಯಾಮಿಲಿ ಇತ್ತು ಪಾಪ. ನಮ್ಮ ರಾಯರದೊಡ್ಡಿಲ್ಲೇ. ಓಕೆ, ರಾಯರದೊಡ್ಡಿಲ್ಲೇ ಗೂಬೆ ಮನೆ ಒಳಗೆ ಹೋಗ್ಬಿಟ್ಟು ಕಿಚನಲ್ಲಿ ಇತ್ತು. ಪಕ್ಕ ಮನೆಯವರೆಲ್ಲ ಏನೋ ಇದೆ, ಬರಬೇಡ್ದು ಮನೆಗೆ, ದರಿದ್ರ, ಹಂಗೆ ಹಿಂಗೆ ಅಂತ. ಆದರೆ ಅದು ನಾವು ನೋಡಬೇಕು ಅಂತ ದೇವ್ರ ವಿಚಾರದಲ್ಲಿ ಬಂದರೆ ಲಕ್ಷ್ಮೀ ವಾಹನ, ಅದು ಲಕ್ಷ್ಮೀ ವಾಹನ, ಅದು ಲಕ್ಷ್ಮಿಗೆ ಸೇರ್ತದೆ.
ಓಕೆ ಸರ್ ಎಲ್ಲ ವನ್ಯಜೀವಿಗಳು ನೀವು ಹೇಳ್ತಿರಲ್ಲ ಫುಡ್ ಚೈನ್ ಅಂತ ಸರ್, ಎಲ್ಲಾನು ಫುಡ್ ಚೈನ್ ಸೇರಿ ಒಂದು ಕನೆಕ್ಟ್ ಆಗಿರ್ತದೆ. ಯಾವುದೇ ಒಂದು ಪಕ್ಷಿ, ಪ್ರಾಣಿ, ನಾಯಿ, ಗೂಬೆ ಯಾವುದೇ ಒಂದು ಆಗಿರಲಿ, ಯಾವುದೇ ಒಂದು ಪ್ರಾಣಿ ಮನೆ ಒಳಗೆ ಬಂದೈತೆ ಅಂದರೆ ನಿಮ್ಮ ಅದೃಷ್ಟ. ಅದು ದರಿದ್ರ ಅಲ್ಲ, ನಿಜ. ಇನ್ನು ಮಾತಾಡೋ ಪ್ರಾಣಿ ಇದ್ದಾನಲ್ಲ ಅವನು ದರಿದ್ರ. ಮೊದಲಾಗಿ ನಾವುಗಳು ದರಿದ್ರ ಸರ್, ಅವನೇ ಮಾತಾಡೋ ಪ್ರಾಣಿ ಅಂದರೆ ಅವನೇ, ಅವನು ದರಿದ್ರ. ಹೌದು, ಯಾಕಂದ್ರೆ ಅವನು ಮನ್ಸಲ್ಲಿ ಇಲ್ಲೇ ಇಟ್ಕೊಂಡ್ ಬಂದಿರ್ತಾನೆ, ಹೌದು, ಹೆಂಗ್ ನೋಡಿಬೇಕು ಇವನಿಗೆ ಅಂತ. ನಿಜ. ಹಾವುಗಳು ಗೂಬೆಗಳು ಹಂಗಲ್ಲ ಸರ್, ನಮ್ಮ ಮನೆ ಹತ್ತ ಆಹಾರ ಅಷ್ಟೇ. ಹೌದು, ಆಹಾರ ಇತ್ತು ಅಂದರೆ ಎಲ್ಲ ಹಾವುಗಳು ಬರ್ತವೆ, ಪಕ್ಷಿಗಳು ಬರ್ತವೆ. ನಾವು ಆದಷ್ಟು ಅವಕ್ಕೆ ನೀರು ಮಡಗಬೇಕು. ಯಾಕಂದರೆ ಎಲ್ಲೂ ನೀರಿಲ್ಲ ಸರ್. ನೀವು ಕಾಡಿಗೆ ಹೋಗಿ ನೀರಿರಲ್ಲ ನೋಡಿ, ಎಲ್ಲೂ ಕೆರೆ ಇದು ನೀರಿಲ್ಲ. ಈಗ ಏನು ಮಾಡ್ತಾರೆ ಕೆಲವು ಪ್ರಾಣಿ, ನಾವೇನು ಮಾಡಬೇಕು ಅಂದರೆ ರೈತರುಗಳೊಂದು ಗುಂಡಿ ಹೊಡ್ಕೊಂಡಿರ್ತಾರೆ, ಗುಂಡಿಲಿ ನೀರು ಬಿಟ್ಕೊಂಡಿರ್ತಾರೆ. ರೈತರೇ ಒಂದು ದೇವರು ಸರ್. ಹೌದು, ಅವ್ರ ಗುಂಡಿಲಿ ಹೋಗಿ ನೀರುಗಳು ಕುಡಿತಾರೆ ಪಕ್ಷಿಗಳು, ಪ್ರಾಣಿಗಳು. ನಾವು ಹಂಗೆ ಮಾಡಬೇಕು. ಮನೆಗಳ ಹತ್ರ ಒಂದು ಬಕೀಟು, ಆಚೆ ಒಂದು ಬಕೀಟು ನಾಯಿಗಳಿಗೆ ಇಟ್ಟರೆ ನಾವು ಎಷ್ಟೇ ಪಾಪ ಮಾಡಿದ್ರು ಇಲ್ಲೇ ಅದನ್ನ ದೇವ್ರು ತೊಳೆಬಿಡ್ತಾನೆ, ನೀನು ಆರಾಮಾಗಿರೋ, ಒಳ್ಳೆ ಕೆಲಸ ಮಾಡ್ತಾ ಇದೀಯ ಅಂತ. ಇಷ್ಟು ಸರ್, ಇಷ್ಟು ಮಾಡ್ಬೇಕು. ಯಾವುದು ದರಿದ್ರ ಅಲ್ಲ, ಮಾತಾಡೋ ಪ್ರಾಣಿ ಒಬ್ಬನೇ ದರಿದ್ರ. ಸತ್ಯ ಸತ್ಯ ಸರ್, ತುಂಬ ಅತ್ಯುತ್ತಮವಾದ ಮಾತುಗಳು ಹೇಳಿದ್ರಿ ಸರ್. ಇದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಮನದಟ್ಟಾಗಬೇಕಿದು, ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಸ್ನೇಹಿತರೆ, ಒಬ್ಬ ಉರಗ ತಜ್ಞ ಆಗಿ, ಒಬ್ಬ ಉರಗ ರಕ್ಷಕರಾಗಿ ಈ ಸೊಸೈಟಿಲಿ ಮೊದಲಾಗಿ ಕೆಲವೊಂದು ಪ್ರಿಕಾಷನ್ಸ್ ಇರುತ್ತೆ. ಎಲ್ಲರೂ ಹೋಗಿ ಹಾವು ಹಿಡಿಲಿಕ್ಕಾಗಲ್ಲ. ಸೊ ಕೆಲವೊಂದು ಸೀನಿಯರ್ಸು ತುಂಬ ವರ್ಷಗಳಿಂದ ಈ ಒಂದು ಫೀಲ್ಡಲ್ಲಿ ಇರೋವಂಥವ್ರಿಗೆ ತುಂಬ ಗೊತ್ತಿರುತ್ತೆ ಏನೇನು ಬೇಕು ಅಂತೇಳಿ. ಅದಕ್ಕೂ ಒಂದು ಸಪ್ರೇಟ್ ನಾಲೆಜ್ ಅನ್ನೋದಿರುತ್ತೆ. ಅದನ್ನು ಫಸ್ಟ್ ಗೇನ್ ಮಾಡಿಕೊಂಡು ನಂತರ ಈ ಫೀಲ್ಡ್ಗೆ ಬರಬೇಕಾಗಿರುತ್ತೆ. ಸೊ ಸೀನಿಯರ್ ಆಗಿರೋಂಥ ಹರೀಶ್ ಅಣ್ಣವರು ಇವತ್ತು ಹರೀಶ್ ಸರ್ ಜೊತೆಲಿದ್ದಾರೆ. ಅವ್ರ ಹತ್ರ ಹಾವಿಡಿಕ್ಕೂ ಮುಂಚೆ ಏನೇನಿದೆ, ಏನೇನು ವಸ್ತುಗಳು ಯೂಸ್ ಮಾಡ್ತಾರೆ, ಇದನ್ನೆಲ್ಲ ಒಂದು ಸ್ವಲ್ಪ ಅವ್ರ ಹತ್ರ ತಿಳ್ಕೊಳ್ಳೋಣ, ನೋಡೋಣ, ತೋರಿಸ್ತಾರೆ. ಸರ್ ನೀವೇನೇನು ಐಟಮ್ಸ್ ಇಟ್ಕೊಂಡಿದ್ದೀರ ಒಂದು ಸರ್ತಿ ತೋರಿಸ್ಬಿಡಿ ಸರ್. ಮೇನಾಗಿ ಒಂದು ಬ್ಯಾಗು, ಇದು ಸ್ನೇಕ್ ಬ್ಯಾಗು. ಇದು ತುಂಬ ದೊಡ್ಡದಾಗಿ ಲಾಂಗ್ ಇರುತ್ತೆ. ಲಾಂಗ್ ಯಾಕೆ ಅಂತ ಅಂದರೆ, ಈಗ ನಾನು ಇಲ್ಲಿ ಹಾವು ಹಾಕ್ತು ಅಂತಂದರೆ ಈ ಹಾವು ಇಲ್ಲಿಗೆ ಬಂದಮೇಲೆ ನಾನು ಆರಾಮಾಗಿ ಇದನ್ನು ಗಂಟು ಹಾಕೋಬೋದು, ಏನೂ ತೊಂದರೆ ಇಲ್ಲದಂಗೆ ಆರಾಮಾಗಿ. ಒಂದು ನಂದು ಹುಕ್ಕು ಇರುತ್ತಲ್ಲ, ಆ ಹುಕ್ ಅಡ್ಡ ಮಡಗಿ ಇದನ್ನು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಬೋದು. ಇದೇನಂತಂದರೆ ಆ ಹಾವಿನ ಸಂರಕ್ಷಣೆ ಮಾಡ್ತಾನಲ್ಲ ಅವ್ನು ತುಂಬ ಸೇಫ್ ಆಗಿರ್ತದೆ. ಇದು ಈ ಬಾಟ್ಲು ಕೆಲವು ಟೈಮಲ್ಲಿ ಎಮರ್ಜೆನ್ಸಿ ಮಾಡ್ಬೋದು, ಆದರೆ ಅದು ತುಂಬ ಡೇಂಜರ್. ಕ್ಯಾಪ್ ಓಪನ್ ಮಾಡೋ ಟೈಮಲ್ಲೆಲ್ಲ ಕ್ಯಾಪ್ ಓಪನ್ ಮಾಡೋ ಟೈಮು ಮತ್ತು ತಲೆ ಒಳಗಾಕ್ದಾಗ ಆಚೆ ಬರ್ಬೋದು. ಮತ್ತು ನಾನು ಎಂಟ್ರಿ ಮಾಡೋಕ್ಕೆ ಅಂತ ಒಂದು ಬುಕ್ ಮಾಡಿಕೊಂಡಿರ್ತೀನಿ. ಅದು ಹಾವುಗಳು ಎಲ್ಲೆಲ್ಲಿ ಹಿಡಿದಿರ್ತೀನಿ ಅಲ್ಲಿ ಅವ್ರ ಹೆಸರು, ಅವ್ರ ಊರ ಹೆಸರು, ಅವ್ರ ನೇಮು, ಅದೊಂದು ಎಂಟ್ರಿ ಮಾಡ್ಕೋತೀನಿ. ಮಾಮೂಲಿ ನಾನು NMS ಕಸ್ದಾಗ ಒಂದು ಡೆಟಾಲ್ ಮಾಡಿಕೊಂಡಿರ್ತೀನಿ. ಅಲ್ಲಿ ಏನೋ ಬೈಟ್ ಆಗಿರುತ್ತೆ, ಯಾಕಂದರೆ ಅದು ಹಾವು ಅಂತ ಅಂದಮೇಲೆ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ. ಮತ್ತು ಇಷ್ಟೈತೆ ನಿಮ್ಮ ಆಯುಧ. ಸ್ನೇಕ್ ಕ್ಯಾಪ್ಚರರ್ ಆಗಿ, ಸ್ನೇಕ್ ರೆಸ್ಕ್ಯೂರ್ ಆಗಿ ನಿಮ್ಮ ಆಯುಧ ಅಂತಾನೆ ಅನ್ಬೋದು. ಎನಿ ಟೈಮ್ ಇರುತ್ತೆ ಎಲ್ಲರನ್ನೂ ನೋಡಿದಾಗ. ಹುಕ್ನ ಒಂದ್ಸತಿ ತೋರಿಸ್ಬಿಡಿ ಸರ್. ಹೌದಾ ಸರ್, ತುಂಬ ಜನ ಆನ್ಲೈನ್ ಮಾಡಿ ತಗೋತಾರೆ. ಇದು ನಾನು ಓನಾಗಿ ಮಾಡಿಸ್ಕೊಂಡಿರೋದು. ನನ್ನ ಆಯುಧ. ತುಂಬ ಹುಡುಗರು ನಾನು ಗಿಫ್ಟ್ ಕೊಟ್ಟಿದ್ದೀನಿ ಈ ಥರ ಮಾಡಿಸಿ. ಓಕೆ, ನನ್ನ ಶಿಷ್ಯನೇ ನಮ್ಮ ಕಿರಣ್ ಅಂತ, ಅವ್ನು ಕಿರಣ್ಗೆಲ್ಲ ಗಿಫ್ಟ್ ಕೊಟ್ಟಿದ್ದೀನಿ ಮಾಡಿ. ಇದನ್ನು ಈ ಥರ ಯಾರು ತಾವು ಇರಲ್ಲ, ಅಂದರೆ ಮಾಡಿಸ್ಕೊಂಡಿರ್ತಾರೆ ನೋಡಿ. ಎಲ್ಲ ಆನ್ಲೈನ್ ಮಾಡಿದ್ರೆ ನಾನು ಓನಾಗಿ ನಾನೇ ಟ್ರೈ ಮಾಡಿದ್ದೆ. ಹೌದು, ಕೆಲವೊಂದು ಆನ್ಲೈನಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಕ್ ಹುಕ್. ಅದೆಲ್ಲ ಇಷ್ಟಿರಲ್ಲ ಸರ್. ಇದರಲ್ಲಿ ಒಂದು ಕಲ್ಲನ್ನು ಎಳಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೀವು ನೋಡಿದ್ರಲ್ಲ ಸತ್ತ ಎಲ್ಲ ಕಟ್ ಮಾಡಿದೆ ಇದರಲ್ಲಿ. ಮಚ್ಚು ಬೇಡ, ಏನೂ ಬೇಡ ನನಗೆ ಇದರಲ್ಲಿ. ಮೆಟಲ್ ತುಂಬ ಚೆನ್ನಾಗಿದೆ. ಆದರೆ ಸರ್ ಸ್ನೇಕ್ ರೆಸ್ಕ್ಯೂಗೆ ಈ ಹುಕ್ಕು ತುಂಬ ಮುಖ್ಯ. ಯಾಕೆ ಅಂತ ಅಂದರೆ ನೀವು ಹೇಗೆ ಬೇಕಾದರೂ ಎತ್ಕೊ ಬರ್ಬೋದು, ಆದರೆ ನಾಗರಹಾವನ್ನ ಹಿಂಗೆ ಹಿಡ್ಕೊಂಡಾಗ ಅದಕ್ಕೆ ಸಪೋರ್ಟ್ ಅಂತ ಬಂದರೆ ಹುಕ್ಕೆ. ಯಾಕಂದರೆ ಹಿಂಗೆ ಹುಕ್ ಹಾಕಿ ಹಿಂಗೆ ಹಿಡ್ಕೊಂಡ ಅಂದರೆ ಹಾವು ನಮ್ಮ ಹತ್ರ ರಿಟರ್ನ್ ಬರೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಲಾಕ್ ಆಗಿರುತ್ತೆ ಅದು. ಇಲ್ಲಿ ಇದರಲ್ಲಿ ನಿಮ್ಗೆ ಗ್ರಿಪ್ಪೇ ಗೊತ್ತಾಗುತ್ತೆ ಹಾವು ಏನು ಮಾಡ್ತಾ ಇದೆ ಅಂತ. ನೀವು ಆ ಬ್ಯಾಲೆನ್ಸನ್ನು ತಂದು ಆರಾಮಾಗಿ ಒಂದು ಬ್ಯಾಗ್ ಒಳಗೆ ಬಿಡ್ಬೋದು. ಒಂದು ಎರಡನೇದು ಕೊಳಕ್ಮಂಡ್ಲ, ಇಂಡಿಯನ್ ರೆಸಲ್ ವೈಪರ್, ವೆರಿ ಡೇಂಜರಸ್ಸು. 360 ಡಿಗ್ರಿಲಿ ಅದು ಬೈಟ್ ಮಾಡೋದು, ಅದು ರಿವರ್ಸ್ ಬೈಟು. ಅಷ್ಟು ನೀವು ಕಣ್ಣನ್ನು ಮುಚ್ಚಿ ಹೊಡೆಯೋಷ್ಟಲ್ಲಿ ನಿಮ್ಗೆ ಹೊಡೆದ್ಬಿಟ್ಟಿರ್ತದೆ. 100%. ನೀವು ಅದನ್ನು ಮಾತ್ರ ತುಂಬ ಹುಷಾರಾಗಿ ಹುಕ್ಕೆಲ್ಲ ಹಾವನ್ನೇ ಸಂರಕ್ಷಣೆ ಮಾಡಬಾರ್ದು. ಇದಿರಲೇ ಮೇಯ್ನ್, ಇದಿರಬೇಕು ಮೇಯ್ನು. ಇದಿತ್ತು ಅಂತಂದರೆ ನಿಮ್ಗೆ ತುಂಬ ಧೈರ್ಯ ಇದ್ದಂಗೆ. ನಿಮ್ಗೇನೋ ಒಬ್ಬ ನಿಮ್ಮ ಜೊತೆಲಿ ಅವನೇ ಬೆನ್ನಿಂದೆ ನಮ್ಮ ಬಾಸ್ ಅವರೇ ನನಗೆ ಇದು ಇದನ್ನು ತಗೊಂಡೋಗಿ ಆರಾಮಾಗಿ ಒಂದು ಇದರಲ್ಲಿ ಬಿಡ್ಬೋದು ಸರ್. ಮತ್ತು ಇವಾಗ ನಾವೆಲ್ಲ ನೋಡ್ತಾ ಇರ್ತೀವಿ ಕೆಲವೊಂದಷ್ಟು ಯೂತ್ಸು
ಇವಾಗ ಸ್ವಲ್ಪ ವಯಸ್ಸಲ್ಲಿ ಚಿಕ್ಕ ಹುಡುಗ ಅಂತಾನೆ ಹೇಳ್ಬೋದು. ಇವ್ರುಗಳ ಬಗ್ಗೆ ಬಂದಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸು ಫಾಲೋವರ್ಸ್ಗೋಸ್ಕರ ಪಬ್ಲಿಸಿಟಿಗೋಸ್ಕರ ನಾನು ಹಾವು ಹಿಡಿತೀನಿ, ಈ ಥರ ಹಾವು ಬಂತು ಅಂದರೆ ನಾನು ಹೋಗಿ ಅದನ್ನು ಕೈಯಲ್ಲಿ ಎತ್ಕೊಬರ್ತೀನಿ, ಈ ಥರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಎಲ್ಲೋ ಹೋಗಿ ಹಾವಿಗೆ ಮುತ್ತು ಕೊಡ್ತಾ ಇರ್ತಾರೆ, ಸಡನ್ ಆಗಿ ಬೈಟ್ ಆಗ್ಬಿಡುತ್ತೆ. ಅದು ಚಿಕ್ಕ ಹುಡುಗರು ವಯಸ್ಸಲ್ಲಿರೋ ಅಂದರೆ ವಯಸ್ಸಲ್ಲಿರೋ ಹುಡುಗರು ಎಲ್ಲರೂ ಕೂಡ ಹಾವನ್ನ ಹಿಡಿತೀನಿ ಅಂತ ಹೋಗಿ ತಮ್ಮ ಪ್ರಾಣನ ಕಳ್ಕೊಳ್ಳುವಂಥ ಒಂದು ಇನ್ಸಿಡೆಂಟ್ಸ್ ನಡೀತಾ ಇದೆ. ಈ ಥರ ವ್ಯಕ್ತಿಗಳಿಗೆ, ಆ ಥರ ಅಂದರೆ ಈ ಥರ ಇನ್ಸಿಡೆಂಟ್ಸ್ಗಳಿಗೆ ನೀವು ಏನು ಒಂದು ಸಜೆಷನ್ ಮಾಡ್ಬೋದು ಸರ್? ಸರ್ ಅಂಥವ್ರು ಹಾವು ಹಿಡಿಯೋದೇ ಬೇಡ ಸರ್. ಹಾಂ, ಬೆಸ್ಟ್. ನಿಜ, ಅಂಥವ್ರು ಹಾವು ಹಿಡಿಯೋದೇ, ಹಾವನ್ನ ಸಂರಕ್ಷಣೆ ಅವರು ಹಾವು ಸಂರಕ್ಷಣೆ ಮಾಡ್ತಾ ಇಲ್ಲ, ಅವ್ರ ಶೋ ಅಂಥವ್ರು ಬೇಕಾಗಿಲ್ಲ ಸರ್. ಈ ನೇಚರ್ಗೆ ಅವ್ರು ಬೇಕಾಗಿಲ್ಲ. ಈ ನೇಚರ್ನ, ಈ ಹಾವುಗಳನ್ನ ಕಾಪಾಡೋಕ್ಕೆ ಎಂಥ ವ್ಯಕ್ತಿ ಬೇಕು ಅಂತಂದರೆ ಹಾವನ್ನು ಸಂರಕ್ಷಣೆ ಮಾಡೋ ರೀತಿನ ಕಲ್ತಿರಬೇಕು. ಹಾವನ್ನು ಸಂರಕ್ಷಣೆ ಮಾಡಾಗಿ ಬಿಡ್ತಾನಲ್ಲ ನೇಚರು, ಅದು ತುಂಬ ಮುಖ್ಯ. ಅಲ್ಲಿ ತಂದು ಬಿಡ್ತಾನಲ್ಲ ಅವನು ಹಾವಿನ ಸಂರಕ್ಷಕ ಅಂತ ಹೇಳ್ಬೋದು ಅವನ್ನ. ಈಗ ಶೋ ಮಾಡೋರಿಗೆ ಸರ್ ನಾವೇನು ಹೇಳೋಕ್ಕಾಗಲ್ಲ ಸರ್, ಅವ್ರು ಮಾಡಿದವ್ನು ಅನುಭವಿಸ್ಬೇಕು. ಯಾಕಂದರೆ ಅವ್ರಿಗೆ ಆದಂಥ ತಂದೆ ತಾಯಿ, ಅಕ್ಕ, ಅಣ್ಣ, ತಮ್ಮ, ಸಂಬಂಧಿಕರು ನಂಬ್ಕೊಂಡಿರ್ತಾರೆ, ಇರಪ್ಪ ನಮಗೊಂದು ವಂಶ ಇಲ್ಲಿ ಬೆಳೀತೈತೆ ಅಂತ. ನೀವೇನೋ ಹುಡುಗಾಟ ಮಾಡಿಕೊಂಡು ನಾಳೆ ದಿನ ತೊಂದರೆ ಮಾಡಿಕೊಂಡು ಅವ್ರ ತಲೆಗೆ ತರೋದು ಬೇಡ. ಅವ್ರಿಗಿಲ್ಲೇ ನಮಗೂ ತಲೆಗೆ ಬರ್ತದೆ. ಹೌದು. ಈಗ ಅವರೇನೋ ಕಚ್ಚಿಸ್ಕೊಂಡು ಏನೋ ತೊಂದರೆ ಮಾಡ್ಕೊತು ಅಂದರೆ ನಮ್ಮನೆ ಹೆಣ್ಮಕ್ಳು ಎದುರ್ಕೋತಾರೆ. ನೋಡಿ ಈ ಥರ ಕಚ್ಚಿಸ್ಕೊಂಡವನೇ, ನೀನು ಹುಷಾರಾಗಿಡಿ ಅಂತ ನಮಗೆ ಪಾಪ ದಿನ ರಾತ್ರಿ ಅವ್ರು ಹೇಳ್ತಾ ಇರ್ತಾರೆ. ನಮಗೂ ಒಂದು ಎಲ್ಲೋ ಮನಸ್ಸಲ್ಲಿ ಬಂದ್ಬಿಡ್ತದೆ. ಸೊ ಏನಪ್ಪ ಇದು ಈ ಥರ ಎಲ್ಲ ಮನೆಯವರೆಲ್ಲ ಮಾತಾಡ್ತಾರೆ. ಆದರೂ ನನ್ನ ಕೆಲಸ ನಂದು. ಯಾರು ಆ ಥರ ಮಾಡೋರು ಹಾವು ಹಿಡಿಯೋದು ಬೇಡ ಅಷ್ಟೇ. ನಾನು ತಗೊಳ್ಳೋದೇ ಬೇಡ. ಮತ್ತು ಸರ್ ಇನ್ನೊಂದು ಗೊತ್ತಾ, ಈಗ ಆಗ್ತಾ ಇರೋದು ನೀವು ಹೇಳ್ತಿರಲ್ಲ ಸೀಸನು, ಈಗ ಏನಾಗ್ತೈತೆ ಅಂದರೆ ವೀಡಿಯೋಸ್ ನೋಡಿ ಹಾವು ಹಿಡಿತವ್ರು ತುಂಬ ಜನ ಅವರೇ. ಹಿಡೀಲಿ, ಏನು ತೊಂದರೆ ಇಲ್ಲ, ಒಳ್ಳೆ ಕೆಲಸ ಅದು. ಆದರೆ ಈಗ ಏನಾಗ್ಬಿಡ್ತೈತೆ ಅಂತಂದರೆ ಯಾರೋ ಒಬ್ಬ ವೀಡಿಯೋ ನೋಡಿ ಒಂದು ಹಾವನ್ನ ಹಿಡಿದಿರ್ತಾನೆ. ಈಗ ನಿಮ್ಮ ಮನೆ ಹತ್ರ ಹಾವು ಬಂದಿರ್ತದೆ, ಅವ್ನು ಹಿಡಿತೀನಿ ಅಂತ ಬರ್ತಾನೆ. ಅವ್ನು ಹಿಡಿತೀನಿ ಅಂತ ಬಂದಾಗ ನೀವು ಅವಕಾಶ ಕೊಡಬಾರ್ದು ಅವ್ರಿಗೆ. ಯಾಕೆ ಗೊತ್ತಾ, ಅವನು ಗುರ್ತಿಸ್ಕೊಂಡಿಲ್ಲ ಎಲ್ಲೂ. ಹೌದು, ಜನತ್ತವು. ಹೌದು, ಅವ್ರ ಅಪ್ಪ ಅಮ್ಮಂತವು ಹೇಳ್ಕೊಂಡಿಲ್ಲ ಅವನು ನಾನು ಹಾವು ಹಿಡಿತೀನಿ ಅಂತ. ಅವನಿಗೇನಾದರೂ ನಿಮ್ಮ ಮನೇಲಿ ಹಾವು ಹಿಡಿಬೇಕಾದ್ರೆ ಹಾವು ಕಸ್ತು ಅಂದ್ಕೊಳ್ಳಿ, ಜೀವಕ್ಕೆ ಏನಾದ್ರು ತೊಂದರೆ ಆಯ್ತು, ಜೀವ ಹೋದ್ರೆ ನಿಮ್ಮ ಮನೇನ ಮಟನ ಮಾರ್ಕೊಟ್ರು ಅವ್ರು ದುಡ್ಡು ಸಾಕಾಗಲ್ಲ. ಸತ್ಯ, ನಮ್ಮ ತಲೆ ಮೇಲೆ ಬರೋದು, ನಿಮ್ಮ ತಲೆ ಮೇಲೆನೆ ಬರೋದು. ಯಾಕಂದ್ರೆ ನೀವು ಗುರ್ತಿಸ್ಕೊಂಡಿಲ್ಲ, ಶೋಧನೆ ಮಾಡಿದೆ ನಾವಲ್ವಾ ಅವನು ಹಿಡಿಯಲಿಕ್ಕೆ. ಹೌದು, ಸತ್ಯ. ಆವಾಗ ನೀವು ಮನೆ ಮಠ ಮಾರಿ ನೀವು ಒಂದಷ್ಟು ಕೇಸ್ ಕಸಿ ಇರ್ತವೆ, ಅವೆಲ್ಲ ಅನುಭವಿಸ್ಬೇಕಾಯ್ತದೆ. ಅವ್ರ ಅಪ್ಪ ಅಮ್ಮ ಬಂದು ನಿಮ್ಗೆ ಕೇಳ್ತಾನೆ, ನನ್ನ ಮಗ ಹಾವು ಹಿಡಿತಾನಂತ ನಾನು ಹೇಳಿದ್ನ, ಇಲ್ಲ ಜನ ಯಾರನ್ನ ಹೇಳ್ತಾರ ಕೇಳ್ರಿ ಅಂತಾರೆ. ಆವಾಗ ಅವ್ರ ತಲೆ ಮೇಲೆ ಬರ್ತದೆ. ಅದಕ್ಕಿಂತ ನೀವು ಯಾರನ್ನ ಗುರ್ತಿಸ್ಕೊಂಡಿರ್ತೀರ, ಯಾರು ಗೊತ್ತಿರ್ತದೆ ಅಂಥವ್ರನ್ನ ಕರ್ಸ್ಕೊಳ್ಳಿ. ಯಾಕಂದರೆ ಅವ್ರ ಜವಾಬ್ದಾರಿ ಇರ್ತದೆ. ಈಗ ನಾನು ಬಂದು ಇಲ್ಲ ಹಾವು ಹಿಡಿತೀನಿ ಅಂದರೆ ನಾನು ಕಚ್ಚಿಸ್ಕೊಂಡ್ರೆ ನನ್ನ ಜವಾಬ್ದಾರಿ. ಅದಕ್ಕಿಂತ ಹೆಚ್ಚಾಗಿ ನನಗೆಲ್ಲ ಗೊತ್ತಲ್ಲ ಏನು ಮಾಡಬೇಕು ಅಂತ. ಹೌದು, ಸತ್ಯ. ನಾನು ಅದನ್ನು ಮಾಡ್ಕೋತೀನಿ. ಹೌದು, ಆ ಥರ ಸರ್. ಇದು ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಇದು ಪ್ರತಿಯೊಬ್ಬರು ಪಾಲಿಸ್ಬೇಕಾಗಿರೋಂಥ ಒಂದು ವಿಷಯ. ಸೊ ಸ್ನೇಹಿತರೆ, ಯಾರೇ ಕೂಡ ಹಾವುಗಳನ್ನ ಹಿಡಿತೀನಿ, ಅದೊಂದು ರಿಸ್ಕ್ಗೆ ಕೈ ಹಾಕ್ತೀನಿ ಅನ್ನೋಕ್ಕೂ ಮುಂಚೆ ನೋಡಿ ಹರೀಶ್ ಸರ್ ಎಷ್ಟು ಕೂಲಂಕುಷವಾಗಿ ತುಂಬ ಸೂಕ್ಷ್ಮವಾಗಿ ಇದನ್ನು ಎಳೆಯಾಗಿ ಅರ್ಥ ಮಾಡಿಸಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಶೋ ಆಫ್ಗೋಸ್ಕರ, ಜಸ್ಟ್ ಫಾರ್ ಲೈಕ್ಸ್, ಜಸ್ಟ್ ಫಾರ್ ಕಮೆಂಟ್ಸ್ಗೋಸ್ಕರ ನಾನು ಹಾವು ಹಿಡಿತೀನಿ ಅಂತ ಹೋಗಿ ರೋಡಲ್ಲಿ ಅಲ್ಲಿ ಇಲ್ಲಿ ಕೈಯೆಲ್ಲ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿಂದ್ರು ಕಾಯ್ತಾ ಇರ್ತಾರೆ, ನಿಮಗೆ ಆದಂಥ ಒಂದು ಕುಟುಂಬ ಇರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹರೀಶ್ ಸರೇ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ, ಡೋಂಟ್ ರಿಸ್ಕ್ ಯುವರ್ ಲೈಫ್. ಹೌದು, ನೀನು ಸ್ವಲ್ಪ ಹಿಂದೆ ಇರು. ಹಾವುಗಳು ಅಂದರೆ ಎಲ್ಲ ಸ್ಪ್ರೆಡ್ ಆಯ್ತವೆ. ಅಲ್ಲಲ್ಲೇ ಇರು, ಏನು ತಲೆ ಕೆಡಿಸ್ಕೊಂಡು. ಯಾರು ಹಂಗಂಗೆ ಇದ್ದೀರ ಹಂಗಂಗೆ ಇದ್ಬಿಡಿ, ಏನೂ ತೊಂದರೆ ಇಲ್ಲ. ಹಾವುಗಳೇ ಮುದ್ದು ಜೀವಿಗಳು. ಹಾವುಗಳನ್ನ ನಾವು ಕೆಣಕಿದ್ರೆ ಮಾತ್ರ ನಮ್ಮನ್ನು ನಾವು ಕೆಣಕೋದು. ಮತ್ತು ಸ್ನೇಹಿತರೆ, ಈಗ ನೋಡಿದ್ರೆ 7 ರಿಂದ 8 ಹಾವುಗಳಿದ್ದು, ಇವೆಲ್ಲ ಒಂದು ವಿಜಯನಗರ, ರಾಯರದೊಡ್ಡಿ, ಮಂಜುನಾಥ್ ನಗರ ಮತ್ತು ನಮ್ಮ ವಿನಾಯಕ್ ನಗರ ಸುಮಾರು ಏರಿಯಾಗಳಲ್ಲಿ ಸಂರಕ್ಷಣೆ ಮಾಡಿದಂಥ ಹಾವುಗಳು. ಒಂದು 2 ದಿವಸದಿಂದ ಸಂರಕ್ಷಣೆ ಮಾಡ್ತಾಯಿದ್ದೆ. ಇವತ್ತು ಒಂದು ಒಳ್ಳೆಯ ದಿನ ಅಂತ ಅಂದು ಒಂದು ಒಳ್ಳೆಯ ಸೂಟೇಬಲ್ ನೇಚರ್ಗೆ ಏನಿತ್ತು ತಂದು ಮರಿಗಳನ್ನ ಸೇಫಾಗಿ ತಂದು ರಿಲೀಸ್ ಕೂಡ ಮಾಡಿದೆ. ತುಂಬ ಖುಷಿಯಾಯಿತು ನನಗೆ ರಿಲೀಸ್ ಮಾಡಿದ್ದು. ಮತ್ತು ನಾನು ಯಾರು ಹೇಳ್ತಾ ಇರ್ತೀನಿ, ಸೇವ್ ನೇಚರ್. ಮತ್ತು ಎಲ್ಲರಿಗೂ ಜಯ ಆಂಜನೇಯ. ಸೊ ಸ್ನೇಹಿತರೆ,
ಸೊ ಕೊನೆಯದಾಗಿ ಸೊ ಇವತ್ತಿನ ಎಲ್ಲ ಒಂದು ರೆಸ್ಕ್ಯೂ ಆಪ್ರೇಷನ್ಸ್ ಆಗಲಿ ಮತ್ತು ಹಾವುಗಳನ್ನ ಬೇರೆ ಜಾಗಕ್ಕೆ ಬಿಡೋದಾಗಲಿ ಪ್ರತಿಯೊಂದೂ ಕೂಲಂಕುಷವಾಗಿ ತುಂಬ ಸೂಕ್ಷ್ಮವಾಗಿ ನಾವು ಇವ್ರ ಜೊತೆ ಇದ್ದು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಸೊ ಇನ್ನು ಕೊನೆ ಹಂತದಲ್ಲಿದ್ದೀವಿ. ಕೊನೆಯದಾಗಿ ನಾನು ಒಂದು ಪರ್ಸ್ನಲ್ಲಾಗಿ ಆ್ಯಸ್ ಒಬ್ಬ ಕನ್ಸರ್ವೇಷನಿಸ್ಟ್ ಆಗಿ ಮತ್ತು ನಾವೊಬ್ಬ ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ಟೀಮ್ ಮೆಂಬರ್ ಆಗಿ ನಾವು ಕೂಡ ಸಾಕಷ್ಟು ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ ಈ ನಡುವೆ ಸೊಸೈಟಿಯಲ್ಲಿ. ಆ ಒಂದು ಡೌಟ್ ನನಗೂ ಕೂಡ ಇದೆ. ಹಾಗಾಗಿ ಲಾಸ್ಟಾಗಿ ಹರೀಶ್ ಸರ್ ಹತ್ರ ಒಂದು ಪ್ರಶ್ನೆ ಇಡ್ತಾ ಇದ್ದೀನಿ, ಅವ್ರ ಬಾಯಿಂದನೇ ಕೇಳೋಣ ಏನು ಅಂತ. ಸೊ ಸರ್, ಇವಾಗ ಈ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸು ಮತ್ತು ಒಂದು ರೆಸ್ಕ್ಯೂ ಆಪ್ರೇಷನ್ಸ್ ಎಲ್ಲ ತುಂಬ ಹಲವಾರು ಕೆಲಸಗಳನ್ನ ಸಮಾಜಕ್ಕೆ ಒಳ್ಳೇದಾಗಲಿ ಜನಗಳಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀರಾ. ಸೊ ಇದರಿಂದ ನಿಮ್ಮ ಊರಲ್ಲಿ ನೀವಿರುವಂಥ ಜಾಗದಲ್ಲಿ ನಿಮ್ಮ ವಾಸಸ್ಥಾನ ಅಂದರೆ ಹಳ್ಳಿ ಇರ್ಬೋದು, ತಾಲೂಕು ಇರ್ಬೋದು, ಡಿಸ್ಟ್ರಿಕ್ಟ್ ಇರ್ಬೋದು, ನೀವಿರುವಂಥ ವಾಸಸ್ಥಾನ ಊರಲ್ಲಿ ನಿಮಗೆ ಜನಗಳು ಯಾವ ರೀತಿ ರೆಸ್ಪಾಂಡ್ ಕೊಡ್ತಾರೆ, ಯಾವ ರೀತಿ ಅವರ ಒಂದು ಪ್ರತಿಕ್ರಿಯೆ ಇದೆ ನಿಮ್ಮ ಒಂದು ಕೆಲಸದ ಬಗ್ಗೆ, ಇದ್ರ ಬಗ್ಗೆ ಹೇಳ್ಬೋದಾ? ಹೇಳ್ತೀನಿ ಸರ್. ನಮ್ಮೂರಲ್ಲಿ ನಮ್ಮನ್ನು ಮನೆ ಮಗನ ಥರ ನೋಡ್ತಾರೆ. ಓಕೆ. ಯಾರು ಬಂದರೆ ಈಗ ಏನೋ ಒಂಥರ ನೋಡ್ತಾರೆ, ಆ ಥರ ಎಲ್ಲ ಏನಿಲ್ಲ. ಬಂದಾಗ ಒಂದು ಒಳ್ಳೆ ರೆಸ್ಪೆಕ್ಟ್ ಇರ್ತದೆ. ಮತ್ತು ಯಾವ ರೀತಿ ನಮ್ಮನ್ನು ನೋಡ್ಕೋಬೇಕು ಅನ್ನೋದು ಇರ್ತದಲ್ಲ, ಮನೆ ಮಗನ ಥರ ನೋಡಿ ನಾನು ಅವ್ರಿಗೇನು ಭಯ ಹೋಗಿಸ್ತೀನಿ ಅದೇ ಥರ ನನಗೆ ಪ್ರೀತಿ ತೋರಿಸಿ ಅವರು ನನಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಮ್ಮೂರಲ್ಲಿ ಏನು ಆ ಥರ ಎಲ್ಲ ಏನಿಲ್ಲ. ಹೋಗಿದ್ದ ಕಡೆ ಅಂದರೆ ಹೋಗಿ ಬಂದಿದ್ದ ಕಡೆ ಪ್ರೀತಿಯಿಂದ ತುಂಬ ಕೊಡ್ತಾರೆ, ಪ್ರೀತಿಯಿಂದನೂ ಕೊಡ್ತಾರೆ, ಪ್ರೀತಿಸ್ತಾರೆ, ಟೀ ಕಾಫಿ ಕೊಡ್ತಾರೆ, ನೀರು ಕೊಡ್ತಾರೆ. ಆರಾಮಾಗಿರಿ, ಹುಷಾರಾಗಿರಿ, ಯಾಕಂದರೆ ನೀವು ನಮ್ಗೆ ತುಂಬ ಮುಖ್ಯ ಅಂತಲೂ ಹೇಳ್ತಾರೆ. ಏನೇ ಮಾಡಿದ್ರು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಒಳ್ಳೇದಾಗಲಿ ನಿಮಗೆ ಅಂತಾರೆ. ತುಂಬ ಖುಷಿ ಆಗುತ್ತೆ ಅಣ್ಣ. ನಿಮ್ಮ ಊರಲ್ಲಿ ನಿಮ್ಮ ಜನಗಳು ಇದೇ ರೀತಿ ಮುಂದೆ ನಿಮ್ಮ ಕಾರ್ಯಕ್ರಮಗಳಿಗೆ ತುಂಬ ಚೆನ್ನಾಗಿ ಸ್ಪಂದಿಸಬೇಕು. ನಿಮಗೆ ಅವರು ಬೆಂಬಲ ಕೂಡ ಬೇಕಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಅವರ ಜೊತೆಗೆ ಕೈ ಜೋಡಿಸ್ಬೇಕಾಗತ್ತೆ ಈ ಪ್ರಾಣಿ ಪಕ್ಷಿಗಳನ್ನ ಕಾಪಾಡೋದ್ರಲ್ಲಿ, ಅದರಲ್ಲಿ ಎಸ್ಪೆಷಲಿ ಹಾವುಗಳನ್ನ ಕಾಪಾಡೋದ್ರಲ್ಲಿ. ಸೊ ಈಗ ಅವರ ಜೊತೆಲಿ ಅವರ ಟೀಮ್ ಇದ್ದಾರೆ, ಅವ್ರ ಟೀಮಲ್ಲಿ ಯಾರ್ಯಾರು ಅಂತ ಸರ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಕೇಳೋಣ ಸರ್, ನಿಮ್ಮ ಟೀಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರ್ತೀರಾ? ನನ್ನ ಬಾಮೈದ ಮಧು ಅಂತ 24 ಗಂಟೆ ನನ್ನ ಜೊತೆಲೇ ಇರ್ತಾನೆ. ಓಕೆ. ಮಧ್ಯರಾತ್ರಿ ಆಗಲಿ ಯಾವಾಗೇ ಆಗಲಿ ನನ್ನ ಜೊತೆಲಿ ಎಲ್ಲ ಇದರಲ್ಲೂ ಬೆನ್ನಿನ ಸ್ನೇಹಿತ ಅಂತಾರಲ್ಲ, ಆ ಥರ ಇವನು ನನಗೆ. ಇವನು ನನ್ನ ತಮ್ಮ ಅವಿ ಅಂತ. ಇವನು ಅಷ್ಟೇ, ಏನಾನ ಇರಲಿ ಹಿಂಗೆ ಫೋನ್ ಮಾಡ್ದೆ ಹಿಂಗೆ ಬಾರೋ ಅಂತ ಅಂದಾಗ ಪಟ್ ಅಂತ ಇವನು ಬರ್ತಾನೆ. ಇವನು ಅರ್ಜುನ ಅಂತ. ಅರ್ಜುನ ಆನೆ ಐತಲ್ಲ, ಸೇಮ್ ಹಂಗೆ ಅವನು. ಏನೋ ತಮ್ಮ ಹಿಂಗೆ ಐತೆ ಅಂತ ಅಂದರೆ ಪಟ್ಟಂತ ಅದನ್ನು ಕೆಲಸ ಮಾಡಿಕೊಡ್ತಾನೆ. ಏನೇ ಇರಲಿ ಅಣ್ಣ ನಾನು ಇದ್ದೀನಿ, ನೀವೇನು ತಲೆ ಕೆಡ್ಸ್ಕೊಬಿಡ್ರಿ, ಎಷ್ಟೊತ್ಗಾನ ಫೋನ್ ಮಾಡಿ ನಾನು ಇರ್ತೀನಿ ಅಂತ ಹೇಳ್ತಾನೆ. ಮತ್ತು ಇನ್ನೊಬ್ಬ ಅವನೇ ಲಿಖಿತ್ ಅಂತ, ಅವನಂತೂ ನಾನು ತುಂಬ ಫೇವ್ರೇಟು. ಅವನು ಅಷ್ಟೇ ಸೇಮ್ ನನ್ನ ತಮ್ಮನೇ. ಎಲ್ಲ ರೀತಿಲೂ ಸಪೋರ್ಟ್ ಮಾಡ್ತಾನೆ, ವಿಡಿಯೋ ಎಡಿಟಿಂದ ಆಗಲಿ. ಮತ್ತು ಇನ್ನೊಂದು ಯಾವುದನ್ನ ನನ್ನಿಂದ ತಪ್ಪಾಗಿರೋಣ, ಇದು ಸರಿಯಲ್ಲಣ್ಣ ಇದು ಮಾಡಿ ಅಂತ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ. ಅವನು ನನಗೆ ಒಳ್ಳೆ ಸಾಥ್ ಕೊಡ್ತಾನೆ. ಇಷ್ಟು ಜನ. ಮತ್ತು ಲಿಖಿತ್ ಆದಮೇಲೆ ನಮ್ಮ ಪ್ರಸನ್ನ, ಅವ್ನು ಚಿಕ್ಕಬಾಮೈದ, ಅವನು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾನೆ ಸರ್. ಎಲ್ಲನೂ ನನಗೆ ಒಂದು ಆಗದಿಂದ ಏನಂತಂದರೆ ಬೆನ್ನಿನ ಸ್ನೇಹಿತರುಗಳು ಇವರೆಲ್ಲ ನನಗೆ. ಸೂಪರ್ ಸರ್. ನಿಮ್ಮ ಟೀಮ್ ಕೂಡ ತುಂಬ ಸಪೋರ್ಟಿವ್ ಆಗಿ ನಿಮ್ಮ ಜೊತೆ ಅಣ್ಣ ತಮ್ಮಂದ್ರ ಥರ ಎಲ್ಲ ಚೆನ್ನಾಗಿದ್ದೀರಾ. ಇದು ಹಿಂಗೆ ಕಂಟಿನ್ಯೂ ಆಗಲಿ, ಮುಂದೆ ಒಳ್ಳೆ ಯಶಸ್ಸು ಸಿಗಲಿ ನಿಮ್ಮ ಕಾರ್ಯಕ್ರಮಗಳಿಗೆ, ನಿಮ್ಮ ಒಂದು ಪ್ರಾಜೆಕ್ಟ್ ಬಗ್ಗೆ ಎಲ್ಲ. ಸೊ ಕೊನೆಯದಾಗಿ ಒಂದು ನಿಮಿಷ. ಸರಿ ಸ್ನೇಹಿತರೆ, ಇಷ್ಟೆಲ್ಲ ನೋಡಿದ್ರಿ. ನಮ್ಮ ಹೇಮಂತ್ ಅಂತ ಅವರು ಕೂಡ ಅವ್ರ ಚಾನಲ್ ಇದೆ, ಮತ್ತು ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾವ್ರೆ. ಅವರ ಏನು ಅವ್ರ ಟೀಮ್ಗಾಗಲಿ ಅವ್ರಿಗಾಗಲಿ ಒಳ್ಳೇದಾಗಲಿ, ಅವ್ರು ಮಾಡ್ತಿರುವಂಥ ಕೆಲಸ ಸಕ್ಸಸ್ ಆಗಲಿ, ದೇವ್ರ ಆಂಜನೇಯ ಅವ್ರಿಗೆ ವರ ಕೊಡಲಿ, ಅವ್ರು ಇದೇ ರೀತಿಯಲ್ಲಿ ಇನ್ನೊಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗಲಿ. ಮತ್ತು ನಾವು ಇವತ್ತು ಏನು ಮಾಡಿದ್ದೀವಿ ಎಲ್ಲ ಒಂದು ಹೇಗನ್ನಿಸ್ತು ಸರ್? ಗುಡ್ಡ ತುಂಬ ಚೆನ್ನಾಗಿದೆ. ಓಕೆ. ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹಾವುಗಳನ್ನ ಉಳಿಸಿ ಕಾಡನ್ನು ಬೆಳೆಸಿ ಅಂತ ಹೇಳ್ತಾ ಇರ್ತೀನಿ. ಮತ್ತು ಲವ್ ಯು. ಜಯ ಆಂಜನೇಯ. ಸ್ನೇಹಿತರೆ ನೋಡಿದ್ರಲ್ಲ, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾವು ಹರೀಶ್ ಸರ್ ಜೊತೆ, ಉರಗ ರಕ್ಷಕರು, ಉರಗ ತಜ್ಞರು, ಇವ್ರ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಾವುಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ, ಯಾವ ರೀತಿ ಹಾವುಗಳನ್ನ ಕಾಪಾಡ್ತಾರೆ, ಮತ್ತು ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಶ್ರಮ ವಹಿಸಿ, ಎಷ್ಟು ಇಂಟ್ರೆಸ್ಟ್ ತೋರಿಸಿ ನಮ್ಮಗಳನ್ನೆಲ್ಲ ಕಾಪಾಡ್ತಾ, ಜೊತೆಗೆ ಹಾವುಗಳನ್ನೂ ಕಾಪಾಡ್ತಾ ಎಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತಂತೇಳಿ ಇದರಿಂದ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರಾಣಿಗಳನ್ನ ಕೊಲ್ಲಬಾರ್ದು, ಮತ್ತು ಪ್ರಾಣಿನ ಕಾಪಾಡುವಂಥ ಪ್ರಾಣಿ ಪ್ರಿಯರು ಮತ್ತು ಈ ರೀತಿಯ ನಮ್ಮ ಮಧ್ಯದಲ್ಲೇ ಇರುವಂಥ ಉರಗ ತಜ್ಞರಿಗೆ ತಕ್ಕದಾದಂಥ ಒಂದು ಒಳ್ಳೆ ಬೆಲೆ ಕೊಡಬೇಕು, ಮತ್ತು ಒಂದು ಪ್ರಾಬಲ್ಯತೆ ಕೊಡಬೇಕು. ಅವ್ರಿಗೆ ನಾವು ಶಕ್ತಿ ತುಂಬಬೇಕಾಗುತ್ತೆ. ದಯವಿಟ್ಟು ಯಾರೂ ಕೂಡ ಪ್ರಾಣಿಗಳನ್ನ ಕೊಲ್ಲಬೇಡಿ, ಪ್ರಾಣಿಗಳನ್ನ ಸಾಯಿಸಬೇಡಿ. ಸೇವ್ ಸ್ನೇಕ್ಸ್, ಸೇವ್ ಅನಿಮಲ್ಸ್, ಸೇವ್ ಅರ್ತ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.